ಮತ್ತೊಂದು ಜಿಲ್ಲೆ ಅಂದ್ರೆ ಚಿಕ್ಕಮಗಳೂರು. ಚಿಕ್ಕಮಗಳೂರು ತನ್ನ ಸುತ್ತಲೂ ಯಾವ್ಯಾವ ಜಿಲ್ಲೆಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅಂತಂದ್ರೆ ಹೇಳಿ. ಈ ಸದ್ಯ ಚಿತ್ರದಲ್ಲಿ ಕಾಣಿಸ್ತಾ ಇದೆ ಯಾವ ಜಿಲ್ಲೆ ಇದು? ಯಾವ ಜಿಲ್ಲೆ ಇದು ಪ್ರೆಸೆಂಟ್? ಅಲ್ಲ, ಚಿಕ್ಕಮಗಳೂರು. ಓಕೆ, ಚಿಕ್ಕಮಗಳೂರು ಜಿಲ್ಲೆನೇ ಹೇಳಾಗತ್ತೀಗ. ಈ ಚಿಕ್ಕಮಗಳೂರು ಪಕ್ಕದಲ್ಲಿ ಇರುವ ಜಿಲ್ಲೆ ಯಾವುದು ಅಂತ ಇದು ಮಾರ್ಕ್ ನಿಮ್ಗೆ ಅದು ಜಿಲ್ಲೆ ಯಾವುದು? ಯಾರ? ಚಿತ್ರದುರ್ಗ ನಾವು. ಇದು ಯಾವುದು? ಬೆಂಕಿ ನೀವಲ್ಲ. ಇನ್ನು ಜಿಲ್ಲೆಗಳ ಬಗ್ಗೆ ಐಡಿಯಾನೇ ಇಲ್ಲ ಅಂತಂದ್ರೆ ಬೆಂಕಿ ನಿಮ್ಗೆ. ಯಾರ ಸಂಭಾಷ ನೋಡಿ, ಇದಕ್ಕೆ ಯಾವ ಜಿಲ್ಲೆ ಅಂದ್ರೆ ನೀವು ಕೊಡಗು ಜಿಲ್ಲೆ ಅಂದ್ರೆ ಇದು ದಕ್ಷಿಣ ಕನ್ನಡ, ಇದು ಉಡುಪಿ ಜಿಲ್ಲೆ, ಇದು ಶಿವಮೊಗ್ಗ ಜಿಲ್ಲೆ, ಇದು ಹಾಸನ ಜಿಲ್ಲೆ, ಇದು ಚಿತ್ರದುರ್ಗ, ದಾವಣಗೆರೆ. ಬಳ್ಳಾರಿ ಯಾರ ತಾಳಕಿವೇನು? ನೋಡಿ, ಚಿಕ್ಕಮಗಳೂರು ಜಿಲ್ಲೆ ತನ್ನ ಸುತ್ತಲೂ ಎಷ್ಟು ಜಿಲ್ಲೆಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅಂತಂದ್ರೆ, ಚಿಕ್ಕಮಗಳೂರು ಜಿಲ್ಲೆ ತನ್ನ ಸುತ್ತಲೂ ಉಡುಪಿ, ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ಹಾಸನ, ದಕ್ಷಿಣ ಕನ್ನಡ, ಉಡುಪಿ ಎಷ್ಟು ಜಿಲ್ಲೆಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಅಂದ್ರೆ ಬರೋಬ್ಬರಿ 6 ಜಿಲ್ಲೆಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ. ಚಿಕ್ಕಮಗಳೂರು ಜಿಲ್ಲೆ ತನ್ನ ಸುತ್ತಲೂ ಎಷ್ಟು ಜಿಲ್ಲೆಗಳು ಅಂದ್ರ 6 ಜಿಲ್ಲೆಗಳು. 6 ಜಿಲ್ಲೆಗಳು ಯಾವುವು? ಶಿವಮೊಗ್ಗ, ಚಿತ್ರದುರ್ಗ, ದಾವಣಗೆರೆ, ಹಾಸನ, ದಕ್ಷಿಣ ಕನ್ನಡ, ಉಡುಪಿ. ಚಿಕ್ಕಮಗಳೂರು ಜಿಲ್ಲೆಯನ್ನು ಕರ್ನಾಟಕ ರಾಜ್ಯದ ಪರ್ವತಗಳ ಜಿಲ್ಲೆಯನ್ನು ಕರೀತಾರೆ. ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಎತ್ತರವಾಗಿರುವಂತ ಜಿಲ್ಲೆ ಅದು. ನಮ್ಮ ರಾಜ್ಯದ ಅತಿ ಎತ್ತರವಾಗಿರುವಂತ ಬಿಂದು ಅಂದ್ರೆ ಮುಳ್ಳಯ್ಯನಗಿರಿ, ಅತ್ಯಂತ ಆಳವಾಗಿರುವಂತ ಬಿಂದು ಅಂದ್ರೆ ಭೀಮೇಶ್ವರ ಕಣಿವೆ ಅಲ್ಲ. ನೋಡಿ, ಚಿಕ್ಕಮಗಳೂರು ಜಿಲ್ಲೆ ತನ್ನ ಸುತ್ತಲೂ ಉಡುಪಿ, ದಕ್ಷಿಣ ಕನ್ನಡ, ಹಾಸನ, ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ. ಎಷ್ಟು ಜಿಲ್ಲೆಗಳನ್ನು ತನ್ನ ಗಡಿಯನ್ನು ಹಂಚಿಕೊಂಡಿದೆ ಅಂದ್ರೆ ಇಲ್ಲ, ಆಗಿಲ್ಲ. ತುಮಕೂರು ನೋಡಿ, ತುಮಕೂರು ಟಚ್ ಆಗ್ಯದ ಸರ್ ಅಂತ ಹುಲ್ಲಾರ ದೇವಸ್ಥಾನ ಇಲ್ಲಿ ಇದ್ದದಕ್ಕೆ ಕಲಿಬಿಟ್ರು. ಸ್ವಲ್ಪ ಆಗ್ಯ, ತುಮಕೂರು ಟಚ್ ಆಗ್ಯದು. ತನ್ನ ಸುತ್ತಲೂ 7 ಜಿಲ್ಲೆಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಚಿಕ್ಕಮಗಳೂರು ಜಿಲ್ಲೆ ತನ್ನ ಸುತ್ತಲೂ ಎಷ್ಟು ಜಿಲ್ಲೆಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅಂದ್ರೆ ತುಮಕೂರು ಜೊತೆ ಟಚ್ ಆಗಂದ ನಮಗಂದಿಲ್ಲ. ತುಮಕೂರು ಮತ್ತೆ ಚಿತ್ರದುರ್ಗ, ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ, ಹಾಸನ, ಮತ್ತಾವುದು ಇನ್ನೊಂದು ಜಿಲ್ಲೆ ಯಾವುದು?
ದಾವಣಗೆರೆ. ದಾವಣಗೆರೆ. ಬರೋಬ್ಬರಿ 7 ಜಿಲ್ಲೆಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ಜಿಲ್ಲೆ ಯಾವುದು? ಚಿಕ್ಕಮಗಳೂರು ಜಿಲ್ಲೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯದ ಅತ್ಯಂತ ಎತ್ತರವಾಗಿರುವಂತಹ ಶಿಖರ ಮುಳ್ಳಯ್ಯನಗಿರಿ ಇದೆ. ಮುಳ್ಳಯ್ಯನಗಿರಿ ನಮ್ಮ ರಾಜ್ಯದ ಅತ್ಯಂತ ಎತ್ತರವಾಗಿರುವಂತಹ ಶಿಖರ. ಫಸ್ಟ್ ಒಂದು ಮುಳ್ಳಯ್ಯನಗಿರಿ, ನಂತರ ಬಾಬಾ ಬುಡನಗಿರಿ, ನಂತರ ಕುದುರೆಮುಖ, ದೇವಿ ರಮ್ಮನ ಬೆಟ್ಟ, ರುದ್ರಗಿರಿ, ಪುಷ್ಪಗಿರಿ, ಮುಳ್ಳಯ್ಯನಗಿರಿ, ಬಾಬಾ ಬುಡನಗಿರಿ, ಕುದುರೆಮುಖ, ದೇವಿ ರಮ್ಮನ ಬೆಟ್ಟ, ರುದ್ರಗಿರಿ, ಪುಷ್ಪಗಿರಿ, ಮತ್ತೆ ಬ್ರಹ್ಮಗಿರಿ, ಕೊಡಚಾದ್ರಿ. ಇದು ಒಂದೇ ಬೆಲ್ಟ್ ಅಲ್ಲಿ ಇದಾವೆಲ್ಲ. ಇವು ನಮ್ಮ ರಾಜ್ಯದ ಅತಿ ಎತ್ತರವಾದ ಶಿಖರಗಳು ಒಂದೇ ಬೆಲ್ಟ್ನಲ್ಲಿ ಕಂಡುಬರ್ತಾವೆ. ಯಾವುದು? ಮುಳ್ಳಯ್ಯನಗಿರಿ ಆಗಿರ್ಬೋದು, ಬಾಬಾ ಬುಡನಗಿರಿ ಆಗಿರ್ಬೋದು, ಕುದುರೆಮುಖ, ದೇವಿ ರಮ್ಮನ ಬೆಟ್ಟ, ರುದ್ರಗಿರಿ. ಈ 5 ಶಿಖರಗಳು ಯಾವ ಜಿಲ್ಲೆಯಲ್ಲಿ ಇದಾವೆ ಅಂತಂದ್ರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡು ಬರ್ತವೆ. ಕರ್ನಾಟಕ ರಾಜ್ಯದ ಅತ್ಯಂತ ಎತ್ತರವಾಗಿರುವಂತಹ ಟಾಪ್ 5 ಶಿಖರಗಳದಾವಲ್ಲ, ಕರ್ನಾಟಕ ರಾಜ್ಯದ 5 ಅತಿ ಎತ್ತರವಾಗಿರುವಂತಹ ಶಿಖರಗಳು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡು ಬರ್ತವೆ. ಅದಕ್ಕೆ ಚಿಕ್ಕಮಗಳೂರು ಜಿಲ್ಲೆಯನ್ನ ಕರ್ನಾಟಕ ರಾಜ್ಯದ ಪರ್ವತಗಳ ಜಿಲ್ಲೆ ಅಂತ ಕರೀತಾರೆ. ಕರ್ನಾಟಕ ರಾಜ್ಯದ ಪರ್ವತಗಳ ಜಿಲ್ಲೆ. ಇದು ಕ್ವಶನ್ ಆಗಿದೆ. ಈ ಕೆಳಗಿನ ಯಾವ ಜಿಲ್ಲೆಯನ್ನು ಕರ್ನಾಟಕ ರಾಜ್ಯದಲ್ಲಿ ಪರ್ವತಗಳ ಜಿಲ್ಲೆ ಎಂದು ಕರೆಯುತ್ತಾರೆ ಅಂದ್ರೆ ಚಿಕ್ಕಮಗಳೂರು. ನಮ್ಮ ರಾಜ್ಯದ ಅತಿ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ ಆದರೆ ಅತ್ಯಂತ ಆಳವಾದ ಬಿಂದು ಭೀಮೇಶ್ವರ ಕಣಿವೆ. ನೋಡಿ, ಅತ್ಯಂತ ಆಳವಾದ ಬಿಂದು ಭೀಮೇಶ್ವರ ಕಣಿವೆಯಲ್ಲಿ ಕಂಡು ಬರ್ತಂದ್ರ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯದ ಅತ್ಯಂತ ಆಳವಾಗಿರುವಂತಹ ಬಿಂದು ಭೀಮೇಶ್ವರ ಕಣಿವೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಅತಿ ಎತ್ತರವಾದ ಶಿಖರ ಅಂದ್ರೆ ಮುಳ್ಳಯ್ಯನಗಿರಿ. ಇದು 1913 ಮೀಟರ್ ಎತ್ತರವಾಗಿದೆ. ಇದು ಸಮುದ್ರ ಮಟ್ಟದಿಂದ 86 ಮೀಟರ್ ಎತ್ತರವಾಗಿದೆ. ನೋಡಿ, ರಾಜ್ಯದ ಅತಿ ಎತ್ತರವಾದ ಶಿಖರ ಅಂದ್ರೆ ಮುಳ್ಳಯ್ಯನಗಿರಿ, ಅತ್ಯಂತ ಆಳವಾದ ಬಿಂದು ಅಂದ್ರೆ ಭೀಮೇಶ್ವರ ಕಣಿವೆ. ಕರ್ನಾಟಕ ರಾಜ್ಯದಲ್ಲಿ ಯಾವ ಜಿಲ್ಲೆಯನ್ನ ಪರ್ವತಗಳ ಜಿಲ್ಲೆ ಎಂದು ಕರೆಯುತ್ತಾರೆ ಅಂದ್ರೆ ಚಿಕ್ಕಮಗಳೂರು. ಕರ್ನಾಟಕ ರಾಜ್ಯದಲ್ಲಿ ಯಾವ ಜಿಲ್ಲೆಯನ್ನ ಕಾಫಿಯ ಜಿಲ್ಲೆ ಎಂದು ಕರೆಯುತ್ತಾರೆ ಅಂದ್ರೆ ಚಿಕ್ಕಮಗಳೂರು. ಚಿಕ್ಕಮಗಳೂರು ಜಿಲ್ಲೆಯನ್ನ ಕಾಫಿಯ ಜಿಲ್ಲೆ ಅಂತ ಕರೀತಾರೆ. ಹೈಯೆಸ್ಟ್ ಕಾಫಿ ಬೆಳೆಯುವಂತ ಜಿಲ್ಲೆ ಇದು. ಒಮ್ಮೆ ಕೊಡಗು ಫಸ್ಟ್ ಆಗ್ತದೆ, ಇನ್ಮೇಲೆ ಚಿಕ್ಕಮಗಳೂರು ಆಗ್ತದೆ. ಒಟ್ಟಾರೆ ಕರ್ನಾಟಕ ರಾಜ್ಯದಲ್ಲಿ ಯಾವ ಜಿಲ್ಲೆಯನ್ನ ಕಾಫಿಯ ಜಿಲ್ಲೆ ಎಂದು ಕರೆಯುತ್ತಾರೆ ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆ. ಚಿಕ್ಕಮಗಳೂರು ಜಿಲ್ಲೆಯನ್ನ ಕಾಫಿಯ ಜಿಲ್ಲೆ, ಕಾಫಿಯ ನಾಡು. 5 ಶಿಖರಗಳು ಕಂಡು ಬರ್ತವೆ: ಮುಳ್ಳಯ್ಯನಗಿರಿ, ಬಾಬಾ ಬುಡನಗಿರಿ, ಕುದುರೆಮುಖ, ದೇವಿರಮ್ಮನ ಬೆಟ್ಟ, ರುದ್ರಗಿರಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ಕಾಫಿ, ಇಡೀ ದೇಶದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದನೆ ಮಾಡುವಂತ ಜಿಲ್ಲೆ ಅಂತಂದ್ರೆ ಹೆಂಗಿದೆ ನಿಸರ್ಗ. ಇಡೀ ದೇಶದಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯುವಂತ ಜಿಲ್ಲೆ ಅಂದ್ರೆ ಕರ್ನಾಟಕ. ಕರ್ನಾಟಕ ಪ್ರಥಮ ಸ್ಥಾನದಲ್ಲಿದೆ ಕಾಫಿ ಉತ್ಪಾದನೆ ಮಾಡುವುದರಲ್ಲಿ. ಚಹಾ ಉತ್ಪಾದನೆ ಮಾಡುವುದರಲ್ಲಿ ಚಹಾ ಉತ್ಪಾದನೆ ಮಾಡುವುದರಲ್ಲಿ ಅತ್ಯಂತ ಮುಂಚೆಯಲ್ಲಿರುವಂತಹ ರಾಜ್ಯ ಅಂದ್ರೆ ಆಸಾಂ. ಆ ಉದ್ದೇಶಕ್ಕಾಗಿ ಭಾರತ ದೇಶದ ಕಾಫಿ ಸಂಶೋಧನಾ ಕೇಂದ್ರ ಎಲ್ಲಿಪ್ಪ? ಭಾರತದ ಕಾಫಿ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂತ ಕ್ವಶನ್ ಕೇಳಿದ್ದಾನೆ. ಭಾರತದ ಕಾಫಿ ಸಂಶೋಧನಾ ಕೇಂದ್ರ ಚಿಕ್ಕಮಗಳೂರಲ್ಲಿ ಕಂಡು ಬರ್ತದೆ.
ಭಾರತದ ಚಹಾ ಸಂಶೋಧನಾ ಕೇಂದ್ರ ಅಸ್ಸಾಂ ರಾಜ್ಯದ ಜೋಹರಾತ್. ನೋಡಿ, ಇವತ್ತು ನಮ್ಮ ಭಾರತ ದೇಶದಿಂದ ಕಾಫಿ ಬೇರೆ ಬೇರೆ ದೇಶಗಳಿಗೆ ರಫ್ತಾಗ್ತದಂದ್ರೆ ಎಷ್ಟು ಸಾಮರ್ಥ್ಯ ಇರ್ಬೋದು ವಿಚಾರ ಮಾಡಿ. ನವಮಂಗಳೂರು ಬಂದರ ಇದೆಯಲ್ಲ, ಈ ನವಮಂಗಳೂರು ಬಂದರವನ್ನ ಕಾಫಿಯ ಬಂದರ ಅಂತ ಕರೀತಾರೆ. ನವಮಂಗಳೂರು ಬಂದರನ್ನ ಕಾಫಿಯ ಬಂದರ ಅಂತ ಕರೆದ್ರೆ ಕಲ್ಕತ್ತಾ ಬಂದರವನ್ನ ಚಹಾದ ಬಂದರ ಅಂತ ಕರೀತಾರೆ. ಹಿಂಗೆ ಕೇಳ್ತಾನ ಕ್ವಶನ್. ಭಾರತ ದೇಶದ ಯಾವ ಬಂದರವನ್ನ ಕಾಫಿಯ ಬಂದರ ಎಂದು ಕರೆಯುತ್ತಾರಂದ್ರೆ ನವಮಂಗಳೂರು. ಯಾವ ಬಂದರವನ್ನ ಚಹಾದ ಬಂದರ ಎಂದು ಕರೆಯುತ್ತಾರಂದ್ರೆ ಕಲ್ಕತ್ತಾ ಬಂದರ. ಕಾಫಿ ಆಗಿರಬಹುದು, ಚಹಾ ಆಗಿರಬಹುದು, ಯಾವ ಸಮಯದಲ್ಲಿ ಬೆಳೆಯಲಾಗುತ್ತದೆ ಅಂತ ಕ್ವಶನ್ ಕೇಳೋಣ. ಯಾವ ಸಮಯದಲ್ಲಿ ಬೆಳೆಯಲಾಗುತ್ತದೆ ಅಂತಂದ್ರೆ ಬೇಸಿಗೆಯ ಮಳೆಯಲ್ಲಿ. ಅದಕ್ಕೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೇಸಿಗೆ ದಿನಮಾನಗಳಲ್ಲಿ, ಬೇಸಿಗೆಯಲ್ಲಿ ಯಾವ ಮಳೆ ಆಗ್ತಂದ್ರ ಸ್ಥಳೀಯ ಮಾರುತಗಳು ಹೊತ್ತು ತರುವಂತ ಮಳೆಯನ್ನ ಕಾಫಿಯ ಮಳೆ ಅಂತ ಕರೀತಾರೆ. ಕಾಫಿಯ ಮಳೆ ಅಥವಾ ಚೆರ್ರಿ ಬ್ಲಾಸಮ್ ಅಂತ ಕರೀತಾರೆ ನೋಡಿ. ಚೆರ್ರಿ ಬ್ಲಾಸಮ್. ಕರ್ನಾಟಕ ರಾಜ್ಯದ ಪಶ್ಚಿಮ ಘಟ್ಟಗಳಲ್ಲಿ ಅಪಾರ ಪ್ರಮಾಣದಲ್ಲಿ ಚೆರ್ರಿ ಅನ್ನುವಂತ ಹಣ್ಣುಗಳು ಉತ್ಪಾದನೆ ಆಗ್ತವೆ. ಆ ಚೆರ್ರಿ ಹಣ್ಣುಗಳು ಉತ್ಪಾದನೆ ಆಗುವುದರಿಂದ ಚೆರ್ರಿ ಬ್ಲಾಸಮ್ ಅಂತ ಕರೀತಾರೆ. ಈ ಕೇಕ್ಗಳ ಮೇಲೆ ತಿಂತಾರ ಗೊತ್ತಾ, ಚೆರ್ರಿ. ಆಮೇಲೆ ಎಲೆಯಲ್ಲಿ ತಿಂತಾರ ನೋಡಿ ಚೆರ್ರಿ. ಆ ಚೆರ್ರಿ ಹಣ್ಣು ಉತ್ಪಾದನೆ ಆಗುವುದರಿಂದ ಚೆರ್ರಿ ಬ್ಲಾಸಮ್ ಅಂತ ಕರೀತಾರೆ. ಅಥವಾ ಸ್ಥಳೀಯ ಮಾರುತಗಳು ಹೊತ್ತು ತರುವಂತ ಮಳೆಯನ್ನ ಪರಿಸರಣ ಮಳೆ ಅಂತ ಕರಿತೀವಿ. ಆ ಪರಿಸರಣ ಮಳೆಯ ಸಮಯದಲ್ಲಿ ಬೇಸಿಗೆ ದಿನಮಾನಗಳಲ್ಲಿ ಕಾಫಿ ಮಳೆ ಆಗ್ತದೆ. ಆ ಉದ್ದೇಶಕ್ಕಾಗಿ ಇದನ್ನ ಕಾಫಿಯ ಮಳೆ ಅಂತ ಕರೀತಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬೇಸಿಗೆಯಲ್ಲಿ ಆಗುವಂತ ಮಳೆಗೆ ಕಾಫಿಯ ಮಳೆ. ಯಾಕೆ ಅಪಾರ ಪ್ರಮಾಣದಲ್ಲಿ ಆ ಬೇಸಿಗೆ ದಿನಮಾನಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬಿಸಿಲು ಇರ್ತವೆ. ಆ ಬಿಸಿಲಿನ ಸಮಯದಲ್ಲಿ ಆ ಕಾಫಿ ಗಿಡಗಳು ಅಂತಿರ್ತಾವ, ಹೂ ಮೊಗ್ಗಂತಿರ್ತವೆ. ಅಂದ್ರೆ ನನಗೆ ನೀರು ಬೇಕಂತ ಆ ಮೋಡ್ ಅಂತಂದ್ರೆ ನಿನಗೆ ಏನ್ ಬೇಕಂತ ಕತ್ತದ, ನಿನ್ಗೇನ್ ಬೇಕಂದಾಗ ಮೊಗ್ಗ ಅಂತದ. ನನಗೆ ಮಳೆ ಬೇಕು. ಆ ಮೋಡ ಏನಾಗ್ತಂದ್ರೆ ಅಪಾರ ಪ್ರಮಾಣದ ಮೋಡ ಕರಗಿ ಮಳೆಯಾಗಿ ಹನಿ ಹನಿಯಾಗಿ ಅಪಾರ ಪ್ರಮಾಣದಲ್ಲಿ ಮಳೆ ಆಗ್ತದೆ. ಅಪಾರ ಪ್ರಮಾಣದಲ್ಲಿ ಕಾಫಿ ಮಳೆ ಆಗ್ತದೆ. ಆ ಉದ್ದೇಶಕ್ಕಾಗಿ ಅದನ್ನ ಕಾಫಿಯ ಹೊಯ್ಲು ಅಂತ ಕರೀತಾರೆ. ಕರ್ನಾಟಕ ರಾಜ್ಯದಲ್ಲಿ ಕಾಫಿಯ ಹೂ ಮಳೆ ಅಂತ ಕರೆದ್ರೆ ಕೇರಳ ರಾಜ್ಯದಲ್ಲಿ ಮಾವಿನ ಹೂ ಮಳೆ ಅಂತ ಕರೀತಾರೆ. ಅಸ್ಸಾಂ ರಾಜ್ಯದಲ್ಲಿ ಚಹಾದ ಹೂ ಮಳೆ ಅಂತ ಕರೀತಾರೆ. ಪಶ್ಚಿಮ ಬಂಗಾಳದಲ್ಲಿ ಕಾಲ ಬೈಸಾಖಿ ಅಂತ ಕರೀತಾರೆ. ನೋಡಿ, ಪಶ್ಚಿಮ ಬಂಗಾಳದಲ್ಲಿ ಕಾಲ ಬೈಸಾಖಿ, ಕರ್ನಾಟಕ ರಾಜ್ಯದಲ್ಲಿ ಕಾಫಿಯ ಮಳೆ, ಕೇರಳ ರಾಜ್ಯದಲ್ಲಿ ಮಾವಿನ ಹೂ ಮಳೆ, ಅಸ್ಸಾಮದಲ್ಲಿ ಚಹಾದ ಹೂ ಮಳೆ ಎನ್ನುವರು. ಇದು ಕರ್ನಾಟಕ ರಾಜ್ಯದಲ್ಲಿ ಬರ್ಕೋಬೇಕು. ಕೇರಳ ರಾಜ್ಯದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ, ಅಸ್ಸಾಂ ರಾಜ್ಯದಲ್ಲಿ ಬೇಸಿಗೆ ದಿನಮಾನಗಳಲ್ಲಿ ಆಗುವಂತ ಮಳೆ. ಅದಕ್ಕೆ ಭಾರತದ ಕಾಫಿ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂದ್ರೆ ಚಿಕ್ಕಮಗಳೂರಲ್ಲಿ ಕಂಡು ಬರ್ತದೆ. ಭಾರತದ ಕಾಫಿ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ಮತ್ತೆ ಚಿಕ್ಕಮಗಳೂರು ಜಿಲ್ಲೆಯ ಇನ್ನೊಂದು ವೈಶಿಷ್ಟ್ಯ ಏನು ಅಂತಂದ್ರೆ ನೋಡಿ, ಹೆಂಗಿದೆ ಬೋಟಿಂಗ್ ವ್ಯವಸ್ಥೆಯಲ್ಲಿ ಕೂಡ. ಹೊತ್ತು ನೋಡಿ, ನೋಡಿ ಎಷ್ಟು ಸಮೃದ್ಧವಾಗಿರುವಂತ ಬೋಟಿಂಗ್ ವ್ಯವಸ್ಥೆ ಮಾಡ್ತಾರೆ. ತುಂಗಾ ನದಿ ಜನ್ಮತಳ. ಹಾಗಾದ್ರೆ ಈ ಚಿತ್ರದಲ್ಲಿರುವಂತ ದೇವಸ್ಥಾನ ಯಾವುದು? ಈ ಚಿತ್ರದಲ್ಲಿ ಕಂಡು ಬರುವಂತ ದೇವಸ್ಥಾನ ಯಾವುದು? ಯಾರು ಹೇಳ್ತಾರೆ? ಯಾರು ಗೊತ್ತಿಲ್ಲ ನಾವು. ಸರಿಯಾದಂತ ಉತ್ತರ ಈ ಚಿತ್ರದಲ್ಲಿ ಕಂಡು ಬರುವಂತ ದೇವಸ್ಥಾನ ಯಾವ್ದಂದ್ರೆ, ನಮಸ್ಕಾರ ಮಾಡ್ರಿ, ಶೃಂಗೇರಿಯ ಶಾರದಾ ಮಂದಿರ.
ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುವಂತಹ ಪ್ರಸಿದ್ಧವಾದ ದೇವಸ್ಥಾನ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುವಂತಹ ಪ್ರಸಿದ್ಧವಾದ ದೇವಸ್ಥಾನ ಯಾವಂದ್ರೆ ಶೃಂಗೇರಿಯ ಶಾರದಾ ಪೀಠ ಅಥವಾ ಶಾರದಾ ಮಂದಿರ ಅಂತ ಕರಿತೀವಿ. ಶೃಂಗೇರಿಯಲ್ಲಿ ಕಂಡುಬರುವಂತ ಶಾರದಾ ಮಂದಿರ. ಶೃಂಗೇರಿಯ ಶಾರದಾ ಪೀಠವನ್ನು ಕಟ್ಟಿದವರು ಯಾರು ಅಂತ ಕ್ವಶನ್ ಕೇಳೋಣ. ಶೃಂಗೇರಿಯ ಶಾರದಾ ಪೀಠವನ್ನು ಕಟ್ಟಿದವರು ಯಾರು? ಮಧ್ವ, ಬಸವ, ರಾಮ, ರಾಮಾನುಜ, ಶಂಕರ. ಯಾರು ಕಟ್ಟಿದ್ದಾರೆ ಇದನ್ನ? %74 ಕರೆಕ್ಟ್ ಆನ್ಸರ್ ಶಂಕರಾಚಾರ್ಯರು. ನೋಡಿ, ದಕ್ಷಿಣ ಶಂಕರಾಚಾರ್ಯರು ಕೇವಲ 31ನೇ ವಯಸ್ಸಿನಲ್ಲಿ ಭಾರತ ದೇಶದ ತುಂಬೆಲ್ಲ ಸುತ್ತಾಡಿ ಉತ್ತರದಲ್ಲಿ ಒಂದು ಮಠ, ದಕ್ಷಿಣದಲ್ಲಿ ಒಂದು ಮಠ, ಪಶ್ಚಿಮದಲ್ಲಿ ಒಂದು ಮಠ, ಪೂರ್ವದಲ್ಲಿ ಒಂದು ಮಠವನ್ನು ಸ್ಥಾಪನೆ ಮಾಡಿದರು. ದಕ್ಷಿಣದಲ್ಲಿ ಕಟ್ಟಿರ್ತಕ್ಕಂಥ ಮಠದ ಹೆಸರೇನಂದ್ರೆ ಶೃಂಗೇರಿಯ ಶಾರದಾ ಮಂದಿರ ಅಥವಾ ಶಾರದಾ ಪೀಠ ಅಂತ ಕರೀತೀವಿ. ಹಾಗಾದ್ರೆ ಚಿಕ್ಕಮಗಳೂರು ಜಿಲ್ಲೆ ಐತಿಹಾಸಿಕವಾಗಿರುವಂತ ಯಾವ ದೇವಸ್ಥಾನ ಇದೆ ಅಂತಂದ್ರೆ ಶಾರದಾಂಬೆ ದೇವಸ್ಥಾನ ಇದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಶೃಂಗೇರಿಯಲ್ಲಿ ಶಂಕರಾಚಾರ್ಯ ಸ್ಥಾಪನೆ ಮಾಡಿರ್ತಕ್ಕಂಥ ಶಾರದಾ ಪೀಠವನ್ನು ನೋಡ್ತೀವಿ, ಫೇಮಸ್. ನೋಡಿ, ನಮಸ್ಕಾರ ಮಾಡಬಹುದು ದೂರ ನಿಂತು. ಇಲ್ಲೊಂದು ನದಿ ಸಂಪೂರ್ಣವಾಗಿ ನದಿ ಜನ್ಮ ತಾಳ್ತದೆ. 2 ನದಿಗಳು, ಒಂದು ತುಂಗಾ ನದಿ, ಇನ್ನೊಂದು ಭದ್ರಾ ನದಿ. ಚಿಕ್ಕಮಗಳೂರು ಜಿಲ್ಲೆಯ ವರಹಾಯಿ ಮೂಲಗಳು ಅಂತ ಕರೀತಾರೆ. ಆ ಚಿಕ್ಕಮಗಳೂರು ಜಿಲ್ಲೆಯ ವರಹಾಯಿ ಮೂಲಗಳಲ್ಲಿ 2 ನದಿ ಜನ್ಮ ತಾಳ್ತವೆ, ಒಂದು ತುಂಗಾ ನದಿ, ಇನ್ನೊಂದು ಭದ್ರಾ ನದಿಗಳು. ತುಂಗಾ ನದಿಯ ವಿಶೇಷ ಏನು ಅಂದ್ರ, ಇದು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದಲ್ಲಿ ಜನ್ಮ ತಾಳ್ತದೆ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ. ಸರ್, ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ಇಲ್ಲೇ ಇದೆ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಈ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದಲ್ಲಿ ತುಂಗಾ ನದಿ ಜನ್ಮ ತಾಳುತ್ತದೆ. ಆ ತುಂಗಾ ನದಿಯಲ್ಲಿ ಕಂಡು ಬಂದಂತ, ಆ ಹುಟ್ಟುವಂತ ಸ್ಥಳದಲ್ಲಿ ಕಂಡು ಬಂದಂತ ಹೊಸ ಪ್ರಭೇದದ ಮೀನು ಯಾವ್ದಂತ ಕ್ವಶನ್ ಕೇಳಿ. ಹೊಸ ಪ್ರಭೇದದ ಮೀನು, ಹೊಸ ಪ್ರಭೇದದ ಮೀನು ಯಾವ್ದಂದ್ರ ಫೆಥಿಕಾ ಸ್ಟ್ರೈಟಾ. ನೋಡಿ, ಫೆಥಿಕಾ ಸ್ಟ್ರೈಟಾ. ಇದು ಸಾಕಷ್ಟು ಬಾರಿ ಎಕ್ಸಾಮ್ ಕೇಳಿದಂತ ಪ್ರಶ್ನೆ. ಫೆಥಿಕಾ ಸ್ಟ್ರೈಟಾ ಎಂಬ ಹೊಸ ಪ್ರಭೇದದ ಮೀನು ಎಲ್ಲಿ ಕಂಡು ಬಂದಿದೆ ಅಂದ್ರೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದಲ್ಲಿ. ಯಾವ ನದಿ ಜನ್ಮ ತಾಳುತ್ತಂದ್ರೆ ತುಂಗಾ ನದಿ ಜನ್ಮ ತಾಳುತ್ತದೆ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದಲ್ಲಿ ತುಂಗಾ ನದಿ ಜನ್ಮ ತಾಳುತ್ತದೆ. ಆ ತುಂಗಾ ನದಿಯಲ್ಲಿ ಕಂಡು ಬಂದಂತ ಹೊಸ ಪ್ರಭೇದದ ಮೀನು ಯಾವ್ದಂದ್ರ ಫೆಥಿಕಾ ಸ್ಟ್ರೈಟಾ ಎಂಬ ಮೀನು. ವಾಸರ ಎಕ್ಸಾಮ್ ಕೇಳಿದ ಫೆಥಿಕಾ ಸ್ಟ್ರೈಟಾ ಎಂಬ ಮೀನು ಎಲ್ಲಿ ಕಂಡು ಬರುತ್ತದೆ ಅಂದ್ರೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದಲ್ಲಿ ತುಂಗಾ ನದಿ ಜನ್ಮ ತಾಳುತ್ತದೆ. ಆ ತುಂಗಾ ನದಿಯಲ್ಲಿ ಕಂಡು ಬಂದ ಹೊಸ ಪ್ರಭೇದದ ಮೀನು ಯಾವ್ದಂದ್ರ ಫೆಥಿಕಾ ಸ್ಟ್ರೈಟಾ. ಈ ತುಂಗಾ ಮತ್ತು ಭದ್ರಾದವಲ್ಲ, ಈ 2 ನದಿಗಳು ಎಲ್ಲಿ ಒಂದಾಗುತ್ತವೆ ಅಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದಾಗ್ತವೆ. ಶಿವಮೊಗ್ಗ ಜಿಲ್ಲೆಯ ಕೂಡಲಿ ಎಂಬಲ್ಲಿ ಒಂದಾಗುತ್ತವೆ. ಕೂಡಲಿ ಎಂಬ ಸ್ಥಳದಲ್ಲಿ ಒಂದಾಗುವ ನದಿ ಯಾವುದಂದ್ರೆ ಅದು ತುಂಗಾ ಮತ್ತು ಭದ್ರಾ. ತುಂಗಾ ಮತ್ತು ಭದ್ರಾ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹುಟ್ಟಿ ಶಿವಮೊಗ್ಗ ಜಿಲ್ಲೆಯ ಕೂಡಲಿ ಎಂಬ ಸ್ಥಳದಲ್ಲಿ ಒಂದಾಗಿ ಬಳ್ಳಾರಿಯ ಮೂಲಕ ಸಂಚಲನಗೊಳ್ಳುತ್ತದೆ. ತುಂಗಭದ್ರಾ ನದಿ ಯಾವ ನದಿಯ ಉಪನದಿ ಅಂದ್ರೆ ಕೃಷ್ಣಾ ನದಿಯ ಉಪನದಿ. ಅದು ಕೃಷ್ಣಾ ನದಿಯ ಬಲದಂಡೆಯ ಉಪನದಿಯಾಗಿರುವಂತ ತುಂಗಭದ್ರಾ. ತುಂಗಭದ್ರಾ ನದಿಯ ಉಪನದಿ ಯಾವ್ದಂತ ಕ್ವಶನ್ ಕೇಳೋಣ. A, B, C, D. ತುಂಗಭದ್ರಾ ನದಿಯ ಉಪನದಿ ಯಾವುದು? ವರದಾ, ವರಹಾಯಿ, ವೇದಾವತಿ, ಹೇಮಾವತಿ. ಹೋಗಿರೋಣ ಕರೆಕ್ಟ್ ಆನ್ಸರ್. ತುಂಗಭದ್ರಾ ನದಿಯ ಉಪನದಿ ಯಾವುದು? ವರದಾ, ವರಹಾಯಿ, ವೇದಾವತಿ, ಹೇಮಾವತಿ. ನೋಡಿ, ಇನ್ನೂ ಪರ್ಫೆಕ್ಟ್ ಆಗ್ಬೇಕು. ನಿಮ್ ಮನಸ್ಸಿಗೆ ಬಂದ ಹಾಕಿರಿ ನೋಡಿ ಆನ್ಸರ್. 30% ಹಾಕಿರಿ ಬರೇ. ದುರ್ಗದ ಹುಲಿ ಪ್ರಥಮ ಸ್ಥಾನದಲ್ಲಿ,
ನೋಡಿ ಹೆಸರು ಹೆಂಗದ ನೋಡಿ. ದುರ್ಗದ ಹುಲಿ ಪ್ರಥಮ ಸ್ಥಾನದಲ್ಲಿ, ಮಲ್ಲು ಅವರು, ಹರ್ಷವರ್ಧನ್ ಅವರು, ನಿಂಗರಾಜ್ ಅವರು, ಪವಿತ್ರ ಅವರು, ಲಕ್ಷ್ಮಣ್, ಖುಷಿ ಅವರು, ಶಂಕರಗೌಡ ಮಾಲಿ ಪಾಟೀಲ್ರು, ರಮೇಶ್ ಬಾಗಲಕೋಟ್ ಅವರು, ಸೋಮು ಅವರು, ಗದ್ದಿಲಿಂಗಪ್ಪ ಅವರು. ಸರಿಯಾಗಿರುವಂತ ಉತ್ತರ ರೈಟ್ ಆನ್ಸರ್ ವೇದಾವತಿ. ನೋಡಿ ವೇದಾವತಿ ನದಿ. ವೇದಾವತಿ ನದಿ ಯಾವ ನದಿ ಉಪನದಿ ಅಂದ್ರೆ ತುಂಗಭದ್ರಾ ನದಿಯ ಉಪನದಿ. ಕೃಷ್ಣಾ ನದಿಯ ಉಪನದಿ ಅಂದ್ರೆ ತುಂಗಭದ್ರಾ. ತುಂಗಭದ್ರಾ ನದಿಯ ಉಪನದಿ ಅಂದ್ರೆ ವೇದಾವತಿ. ಈ ವೇದಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟೆ ವಾಣಿ ವಿಲಾಸ ಅಣೆಕಟ್ಟು. ವಾಣಿ ವಿಲಾಸ್, ವಾಣಿ ಗಿಲಾಸ್ ಅಂತ ಬರೆದ್ರಿ, ವಾಣಿ ವಿಲಾಸ್, ವಾಣಿ ವಿಲಾಸ ಅಣೆಕಟ್ಟು. ವಾಣಿ ವಿಲಾಸ ಅಣೆಕಟ್ಟು ಅಂದ್ರೆ ಒಂದೇ, ಮಾರಿ ಕಣಿವೆ ಯೋಜನೆ ಅಂದ್ರೆ ಒಂದೇ. ಯಾವ ಜಿಲ್ಲೆಯಲ್ಲಿ ಇದೆ ಅಂದ್ರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ. ವಾಣಿ ವಿಲಾಸ ಅಣೆಕಟ್ಟು ಯಾವ ಜಿಲ್ಲೆ ಅಂದ್ರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ. ಈ ವೇದಾವತಿ ನದಿ ಯಾವ ನದಿ ಉಪನದಿ ಅಂದ್ರ ತುಂಗಭದ್ರಾ ನದಿಯ ಉಪನದಿ ಅಂತೇಳಿ ಕರಿತೀವಿ. ತುಂಗಭದ್ರಾ ನದಿಯ ಉಪನದಿ. ಎಂತ ನಿಸರ್ಗ ನೋಡಿ ಚಿಕ್ಕಮಗಳೂರು ಜಿಲ್ಲೆ. ನೋಡಿದ ರೋಮಾಂಚ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ಹಚ್ಚೋಶರಾಗಿರುವಂತ ಜಿಲ್ಲೆಗಳ ಪೈಕಿ ಚಿಕ್ಕಮಗಳೂರು ಜಿಲ್ಲೆ. ಚಿಕ್ಕಮಗಳೂರು ಜಿಲ್ಲೆ ಇಲ್ಲಿ ನೋಡಿ 1977ರಲ್ಲಿ 1977ರಲ್ಲಿ ಇಂದಿರಾ ಗಾಂಧಿ ಅವರು ಎಲೆಕ್ಷನ್ ಸೋತು ಹೋಗ್ಬಿಟ್ಟಿರ್ತಾರೆ. ಅಧಿಕಾರದಲ್ಲಿದ್ದಾಗ ಸ್ವತಂತ್ರ ಮೊದಲ ಪ್ರಧಾನಿ ಯಾರಂತ ಕ್ವಶನ್ ಕೇಳ. ಅಧಿಕಾರದಲ್ಲಿದ್ದಾಗ ಸ್ವತಂತ್ರ ಮೊದಲ ಪ್ರಧಾನಿ ಅಂದ್ರೆ ಇಂದಿರಾ ಗಾಂಧಿ ಅವರು. ಇಂದಿರಾ ಗಾಂಧಿ ಅವರು ಅಂತ ಇಂದಿರಾ ಗಾಂಧಿ ಅವರು 1978 ಅಲ್ಲ 1978ರಲ್ಲಿ ನಮ್ಮ ಚಿಕ್ಕಮಗಳೂರು ಮತಕ್ಷೇತ್ರದಿಂದ ವಿನ್ ಆಗಿ ಹೋದ್ರು. ಅದು ಬಹಳ ಇಂಪಾರ್ಟೆಂಟ್. ಅಂದ್ರೆ ಕರ್ನಾಟಕ ರಾಜ್ಯ ಎಲ್ಲರನ್ನ ಪೋಷಣೆ ಮಾಡುವಂತ ಜಿಲ್ಲೆ ಅಂತ ಕರಿತೀವಿ. 1978ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು, ಶ್ರೀಮತಿ ಇಂದಿರಾ ಗಾಂಧಿ ಅವರು, ಇಂದಿರಾ ಗಾಂಧೀಜಿಯವರು ಅಥವಾ ಇಂದಿರಾ ಗಾಂಧಿ ಅವರು ಈ ಚಿಕ್ಕಮಗಳೂರು ಮತಕ್ಷೇತ್ರದಿಂದ 1978ರಲ್ಲಿ ಜಯವನ್ನು ಸಾಧಿಸಿದರು. ಲೋಕಸಭಾ ಕ್ಷೇತ್ರದಿಂದ ಎಂಪಿ ಆಗಿ ಮತ್ತೆ 1978ರಲ್ಲಿ ಅವರು ಅಧಿಕಾರವನ್ನು ಪಡೆಯುವಂತ ಪ್ರಯತ್ನಕ್ಕೆ ಮುಂದಾದರಲ್ಲ, ಅದು ಬಹಳ ಇಂಪಾರ್ಟೆಂಟ್. ಕ್ವಶನ್ ಕೇಳಿದ್ದಾನೆ, ಅವರಿಗೆ ಕ್ಷೇತ್ರವನ್ನು ಬಿಟ್ಟುಕೊಟ್ಟವರು ಯಾರು? ಆಗಿನ ಸಮಯದಲ್ಲಿ ಅವ್ರಿಗೆ ಕ್ಷೇತ್ರ ಬಿಟ್ಟುಕೊಟ್ಟವರು ಯಾರು ಅಂತಂದ್ರೆ ಡಿ.ಬಿ. ಚಂದ್ರಗೌಡ ಅಥವಾ ಚಂದ್ರೇಗೌಡ ಅಂತ ಕರೀತಾರೆ ಆ ಭಾಗದಲ್ಲಿ. ಈ ಡಿ.ಬಿ. ಚಂದ್ರೇಗೌಡ ಅವ್ರು ಏನ್ ಮಾಡಿದಾರೆ ಅಂದ್ರೆ ಕ್ಷೇತ್ರವನ್ನು ಬಿಟ್ಟುಕೊಟ್ರು. ಬರ್ರಿ ಮೇಡಮ್ ಅಂತ ನಿಲ್ಲಿಸಿ. ಹಾಗಾದ್ರೆ ಇಂದಿರಾ ಗಾಂಧಿ ಅವರು ಸ್ಪರ್ಧಿಸುವ ಮತಕ್ಷೇತ್ರ ಯಾವುದು? ಇಂದಿರಾ ಗಾಂಧಿ ಅವರು ಯಾವ ಮತಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಿದ್ರು ಅವರು? ಎಕ್ಸಲೆಂಟ್, ರಾಯಬೇರಲಿ. ನೋಡಿ, ಇಂದಿರಾ ಗಾಂಧಿ ಅವರು ಸ್ಪರ್ಧಿಸುವ ಮತಕ್ಷೇತ್ರ ಅಂದ್ರೆ ರಾಯಬೇರಲಿ ಅಲ್ಲ. ಹಾಗಾದ್ರೆ ಜವಾಹರ್ಲಾಲ್ ನೆಹರು ಅವರು ಯಾವ ಮತಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಿದ್ರು? ಯಾರ ನಿಮ್ ಪ್ರಧಾನಿಯವರು? ಅಮೇಠಿ ಅಲ್ಲ, ಅಮೇಠಿ ರಾಹುಲ್ ಗಾಂಧಿ ಅವರು. ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಅತಿ ಹೆಚ್ಚು ಅವರು ಆಯ್ಕೆಯಾಗಿದ್ದು ಯಾವ ಮತಕ್ಷೇತ್ರ? ಎಕ್ಸಲೆಂಟ್, ಪುಲಿಪುರಿ ಮತಕ್ಷೇತ್ರ. ನೋಡಿ, ಯಾರ ಪಾನಿಪುರಿ ಅನ್ನೋ ಪುಲಿಪುರಿ, ಅದು ಪುಲಿಪುರಿ ಮತ್ತು ಪಾನಿಪುರಿ ಅಲ್ಲಿ ನಿಮ್ಮ ಮಾಯಿ ಪುಲಿಪುರಿ, ಅದು ಆ ಪಾನಿಪುರಿ ನೆನಪಿಡು, ಪುಲಿಪುರಿ ನೆನಪು ಬರ್ತದೆ. ಇದು ಕ್ವಶನ್ ಆಗಿದೆ. ಅತಿ ಹೆಚ್ಚು ಜವಾಹರ್ಲಾಲ್ ನೆಹರು ಅವರು ಯಾವ ಮತಕ್ಷೇತ್ರದಿಂದ ಆಯ್ಕೆಯಾದ್ರು ಅಂತಂದ್ರೆ ಅದು ಪುಲಿಪುರಿ ಮತಕ್ಷೇತ್ರ. ಎಲ್ಲ ಪುಲಿಪುರಿ ಮತಕ್ಷೇತ್ರ ಇರೋದು ಉತ್ತರ ಪ್ರದೇಶನೇ. ರಾಯಬೇರಲಿ, ಪುಲಿಪುರಿ, ಅಮೇಠಿ ಮತಕ್ಷೇತ್ರದಲ್ಲಿ ಯಾರು ನಿಂತಿದ್ರು ಅಂದ್ರೆ ಮನೆ ರಾಹುಲ್ ಗಾಂಧಿ ಅವರು ಸೋತರು ಅಲ್ಲಿ. ಕೇರಳ ರಾಜ್ಯಕ್ಕೆ ಬಂದು ಕೇರಳ ರಾಜ್ಯದ ಯಾವ ಕ್ಷೇತ್ರದಲ್ಲಿ? ವಯನಾಡದಿಂದ ವಿನ್ ಆದರು. ವಯನಾಡದಿಂದ ಎಲ್ಲ ನೋಡಿ. ಕರ್ನಾಟಕ ರಾಜ್ಯದಲ್ಲಿ 1978 ಇಂದಿರಾ ಗಾಂಧಿ ಅವರು ಸೋಲನ್ನು ಕಾಣ್ತಾರೆ. ಯಾಕೆ ಅಂತಂದ್ರೆ ಅವರು ಆ ತುರ್ತು ಪರಿಸ್ಥಿತಿಯ ಒಂದು ಎಫೆಕ್ಟ್ ಅವ್ರ ಮೇಲೆ ಪ್ರಭಾವ ಬೀರುತ್ತದೆ.
ಭಾರತ ದೇಶದಲ್ಲಿ ಮೊದಲ ಬಾರಿಗೆ ಆಂತರಿಕ ತುರ್ತು ಪರಿಸ್ಥಿತಿ ಜಾರಿಗೆ ತಂದ ಪ್ರಧಾನಿ ಅಂದ್ರೆ ಅದು ಇಂದಿರಾ ಗಾಂಧಿ ಅವರು. ರಾಜಕೀಯವಾಗಿ ಚಿಕ್ಕಮಗಳೂರು ಮತಕ್ಷೇತ್ರ ಅವರಿಗೆ ಜನ್ಮ ಕೊಟ್ಟಿರ್ತಕ್ಕಂತ ಮತಕ್ಷೇತ್ರ ಅಂತ ಕರಿತೀವಿ. ಅಷ್ಟೇ ಅಲ್ಲದೆ ಕುವೆಂಪು ಅವರು ಜನ್ಮ ತಾಳಿರ್ತಕ್ಕಂಥ ಪುಣ್ಯಭೂಮಿ. ಆಕ್ಚುಲಿ ಕುವೆಂಪು ಅವರು ನಾವು ಹೇಳ್ತೀವಿ ಶಿವಮೊಗ್ಗ ಜಿಲ್ಲೆ ಅಲ್ಲ, ಅವರು ಕುವೆಂಪು ಅವರು ಜನ್ಮ ತಾಳಿದ್ದಲ್ಲಿ ಅಂದ್ರೆ ಕೊಪ್ಪ ತಾಲೂಕಿನ ಯಾವ ಸ್ಥಳ? ಹಿರೇಕುಡುಗಿ. 1904 ಡಿಸೆಂಬರ್ 29ರಂದು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಿರೇಕೊಡಿಗೆ ಎಂಬ ಸ್ಥಳದಲ್ಲಿ ಅವರು ಜನಿಸ್ತಾರೆ 1904 ಡಿಸೆಂಬರ್ 29ರಂದು. ಕರ್ನಾಟಕ ರಾಜ್ಯದ ಪ್ರಸಿದ್ಧವಾಗಿರುವಂತಹ ಕವಿ ಕುವೆಂಪು ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ ಅಂತ ಕರೀತಾರೆ. ಆ ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ ಅವರು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಿರಕೂಡಿಗೆ ಎಂಬ ಸ್ಥಳದಲ್ಲಿ ಜನಿಸ್ತಾರೆ 1904 ಡಿಸೆಂಬರ್ 29ರಂದು. ರಾಷ್ಟ್ರ ಕವಿ ಎನಿಸಿಕೊಂಡಿರ್ತಕ್ಕಂಥ ಕುವೆಂಪು ಅವರು ಅಲ್ಲ. ಒಂದು ಫಾಲ್ಸ್ ಇದೆ ಫೇಮಸ್, ಕಲ್ಲತ್ತಗಿರಿ ಅಂತ. ಕಲ್ಲತ್ತಗಿರಿಯಲ್ಲಿ ಯಾವ ದೇವಸ್ಥಾನ ಇದೆ ಅಂದ್ರೆ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಇದೆ ನೋಡಿ. ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಅಲ್ಲಿ ಕಲ್ಲತ್ತಗಿರಿ ಅನ್ನುವಂಥದ್ದು ನದಿಯಿಂದ ನಿರ್ಮಾಣಗೊಂಡಂತ ಫಾಲ್ಸ್ ಅನ್ನು ಕಾಣ್ತೀವಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ಮಲ್ಲಳ್ಳಿ ಫಾಲ್ಸ್ ಇರೋದು ಕೊಡಗು ಜಿಲ್ಲೆಯಲ್ಲಿ. ಕಲ್ಲತ್ತಗಿರಿ ಫಾಲ್ಸ್ ಎಲ್ಲಿದೆ? ಕಲ್ಲತ್ತಗಿರಿ ಅನ್ನೋದೊಂದು ಫಾಲ್ಸ್ನ ಹೌದು, ಇದೊಂದು ಪರ್ವತನ ಹೌದು. ಪರ್ವತ ಅಲ್ಲ ನೋಡಿ. ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಕಲ್ಲತ್ತಗಿರಿ. ನಿಸರ್ಗದತ್ತವಾಗಿ ನೀರು ಬೀಳುವಂತ ದೃಶ್ಯ ನೋಡಿ ಹೆಂಗಿದೆ, ತುಂಬಿ ಹರಿತ ನೀರು. ಇಲ್ಲಿ ನೋಡಿ ಯಾವ ಜಿಲ್ಲೆ ಬಗ್ಗೆ ಡಿಸ್ಕಸ್ ಮಾಡ್ತೇವೆ ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ವಿಶಿಷ್ಟವಾಗಿರುವಂತಹ ಹಸುಗಳನ್ನ ನೋಡ್ತೀವಿ. ಯಾವ ಹಸುಗಳು ಅಂದ್ರೆ ಅಮೃತ ಮಹಲ್ ಅನ್ನುವಂತ ಹಸುಗಳು. ಅಮೃತ್ ಮಹಲ್ ನಮ್ಮ ಕರ್ನಾಟಕ ರಾಜ್ಯದ ಅತ್ಯಂತ ಪ್ರಸಿದ್ಧವಾಗಿರುವಂತಹ ಹಸುಗಳ ಜಾತಿಯು ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ಅನ್ನುವಂತ ಸ್ಥಳ. ನೆನ್ಪಿಡಿ, ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ಎಂಬ ಸ್ಥಳದಲ್ಲಿ ಕರ್ನಾಟಕ ರಾಜ್ಯದ ಪ್ರಸಿದ್ಧ ಹಸುವಿನ ತಳಿ ಕರ್ನಾಟಕ ರಾಜ್ಯದ ಪ್ರಸಿದ್ಧವಾಗಿರುವಂತಹ ಹಸುವಿನ ತಳಿ ಯಾವ್ದಂದ್ರ ಅಮೃತ್ ಮಹಲ್ ಎಂಬ ಹಸುವಿನ ತಳಿ. ಯಾವ ಊರು? ಅಜ್ಜಂಪುರ. ಕರ್ನಾಟಕದ ಪ್ರಸಿದ್ಧ ಹಸುವಿನ ತಳಿ ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ಎಂಬ ಸ್ಥಳದಲ್ಲಿ. ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ಎಂಬ ಸ್ಥಳದಲ್ಲಿ ಕರ್ನಾಟಕದ ಪ್ರಸಿದ್ಧವಾಗಿರುವಂತಹ ಹಸುವಿನ ತಳಿ ಅಮೃತ್ ಮಹಲ್ ಎಂಬ ಹಸುವಿನ ತಳಿಯನ್ನು ನೋಡುತ್ತೇವೆ ನಾವು. ನೋಡಿ ಹೆಂಗದವೆ ಅಮೃತ್ ಮಹಲ್. ಇನ್ನ ಕರ್ನಾಟಕ ರಾಜ್ಯದಲ್ಲಿ ಕಾಫಿ ಜನ್ಮ ತಾಳಿದಂತ ಪುಣ್ಯಭೂಮಿ, ಅದಕ್ಕೆ ಭಾರತದ ಕಾಫಿಯ ಜನ್ಮಸ್ಥಳ ಅಂತ ಕರೀತಾರೆ. ಭಾರತದ ಕಾಫಿಯ ಜನ್ಮಸ್ಥಳ. ಭಾರತದ ಕಾಫಿಯ ಜನ್ಮಸ್ಥಳ ಯಾವಂದ್ರೆ ಚಿಕ್ಕಮಗಳೂರು. ಇಲ್ಲಿ ಯಾವ ತಳಿಯ ರೇಷ್ಮೆಯನ್ನು ಹೈಯೆಸ್ಟ್ ಉತ್ಪಾದನೆ ಮಾಡಲಾಗುತ್ತಂದ್ರ ರೋಬಾಸ್ಟ್. ರೋಬಾಸ್ಟ್ ತಳಿಯ ಕಾಫಿಯನ್ನು ಹೈಯೆಸ್ಟ್ ಬೆಳೆಯಲಾಗುತ್ತದೆ. ರೋಬಾಸ್ಟ್ ತಳಿ ಕರ್ನಾಟಕದಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಉತ್ಪಾದಿಸುವ ಕಾಫಿ ಬೆಳೆ ಯಾವಂದ್ರ ರೋಬಾಸ್ಟ್.
ಈ ರೋಬಾಸ್ಟ್ ತಳಿಯ ಕಾಫಿಯನ್ನು ಪರಿಚಯಿಸಿದ ಪುಣ್ಯಾತ್ಮ ಯಾರು ಅಂತಂದ್ರೆ ಒಬ್ಬ ಮಹಾನ್ ವ್ಯಕ್ತಿ ಇದನ್ನು ಪರಿಚಯಿಸ್ತಾನೆ. ಯಾರು ಅಂದ್ರೆ ಬಾಬಾ ಬುಡನ್ ಅಂತೇಳಿ. ಬಾಬಾ ಬುಡನ್ ಎಂಬ ಸಂತ. ಬಾಬಾ ಬುಡನ್ ಅನ್ನುವಂತ ಒಬ್ಬ ಸೂಫಿ ಸಂತ ಇದ್ದ. ಈ ಬಾಬಾ ಬುಡನ್ ಸೂಫಿ ಸಂತ ಮೂಲತಃ ಯಾವ ದೇಶ ಅಂದ್ರೆ ಇಥೋಪಿಯಾ ರಾಷ್ಟ್ರದವನು ಇವನು. ಇಥೋಪಿಯಾ ಇಥೋಪಿಯಾ ರಾಷ್ಟ್ರದ ಮೂಲ ವ್ಯಕ್ತಿಯಾಗಿರುವಂತ ಬಾಬಾ ಬುಡನ್ ಅನ್ನುವಂತ ವ್ಯಕ್ತಿ ಯಾವ ರಾಷ್ಟ್ರದವನು ಅಂದ್ರ ಇಥೋಪಿಯಾ ಎಂಬ ದೇಶದವನು. ಇಥೋಪಿಯಾ ದೇಶದ ಬಾಬಾ ಬುಡನ್ ಏನ್ ಮಾಡಿದ ಅಂತಂದ್ರೆ ಕರ್ನಾಟಕ ರಾಜ್ಯಕ್ಕೆ ಬರ್ತಾನೆ. ಕರ್ನಾಟಕ ರಾಜ್ಯದ ಪರ್ವತಗಳಲ್ಲಿ ವಾಸ ಮಾಡ್ತಾನೆ. ಈತ ಬಾಬಾ ಬುಡನ್ಗಿರಿ ಅವನು ವಾಸ ಮಾಡುವಂತ ಪ್ರದೇಶವನ್ನ ಬಾಬಾ ಬುಡನ್ಗಿರಿ ಬೆಟ್ಟಗಳು ಅಂತ ಕರೀತಾರೆ. ಬಾಬಾ ಬುಡನ್ಗಿರಿ ಬೆಟ್ಟಗಳು. ಆ ಬಾಬಾ ಬುಡನ್ಗಿರಿ ಬೆಟ್ಟಗಳಿಗೆ ಏನಂತ ಕರೆದ ಈತ ಅಂದ್ರ ಚಂದ್ರ ದ್ರೋಣ ಪರ್ವತ ಅಂತ ಕರೆದ. ಚಂದ್ರ ದ್ರೋಣ ಪರ್ವತ. ಚಂದ್ರ ದ್ರೋಣ ಪರ್ವತ. ಇದು ಕ್ವಶನ್ ಆಗಿದೆ ನೋಡಿ. ಬಾಬಾ ಬುಡನ್ಗಿರಿ ಪರ್ವತಗಳಿರುವಂತೆ ಇನ್ನೊಂದ್ ಹೆಸರೇ ಚಂದ್ರ ದ್ರೋಣ ಪರ್ವತ ಅಂತ ಕರೀತಾರೆ. ಚಂದ್ರ ದ್ರೋಣ ಪರ್ವತ. ಬಾಬಾ ಬುಡನ್ಗಿರಿ ಬೆಟ್ಟಗಳಿಗಿರೋ ಇನ್ನೊಂದ್ ಹೆಸರು ಏನಂದ್ರೆ ಚಂದ್ರ ದ್ರೋಣ ಪರ್ವತ ಅಂತೇಳಿ ಕರಿತೀವಿ. ಚಂದ್ರ ದ್ರೋಣ ಪರ್ವತ ಅಂದ್ರೆ ಇಥೋಪಿಯಾ ದೇಶದ ಒಬ್ಬ ಸಂತ, ಸೂಫಿ ಸಂತರು ಅಂತ ಕರೀತಾರಲ್ಲ. ಸೂಫಿ ಸಂತರ ವಿಶೇಷ ಏನು ಅಂತಂದ್ರೆ ಇವರು ಭಾರತ ದೇಶದಲ್ಲಿ ಉಣ್ಣೆ ಬಟ್ಟೆಗಳನ್ನು ಧರಿಸಿಕೊಂಡು ಹಿಂದೂ ಮತ್ತು ಇಸ್ಲಾಂ ಧರ್ಮಗಳನ್ನು ಒಂದು ಮಾಡುವಂತ ಉದ್ದೇಶಕ್ಕಾಗಿ ಭಜನೆಗಳನ್ನ ಮತ್ತು ಮನೆ ಮನೆಗೆ ತಿರುಗಾಡಿರ್ತಕ್ಕಂಥ ಸಂತರು ಸೂಫಿ ಸಂತರು ಅಂತ ಕರೀತಾರೆ. ಅಂತ ಸೂಫಿ ಸಂತರ ವೈಶಿಷ್ಟ್ಯ ಏನು ಅಂತಂದ್ರೆ ದೇಶದ ಬೇರೆ ಬೇರೆ ಅಜ್ಮೀರದಲ್ಲಿ ಸಲೀಂ ಚಿಸ್ತಿ, ನಿಜಾಮುದ್ದೀನ್ ಔಲಿಯಾ ದೆಹಲಿಯಲ್ಲಿ, ಖ್ವಾಜಾ ಬಂದೇ ನವಾಜ್ ದರ್ಗಾ ಕಲಬುರಗಿಯಲ್ಲಿ, ದೌಲಮಲಕ ಎಂಕಂಚಿಯಲ್ಲಿ, ತಮಿಳುನಾಡಿನ ಕೋರಮಂಡಲ ತೀರದಲ್ಲಿ ಅರ್ಕಾಟ್ ಅಂತ ಸ್ಥಳ ಇದೆ. ಅರ್ಕಾಟದಲ್ಲಿ ಒಟ್ಟಾರೆಯಾಗಿ ಚಿಕ್ಕಮಗಳೂರು ಜಿಲ್ಲೆ ನೋಡಿದಾಗ ನಮ್ಗೆ ರೋಮಾಂಚ ಅನ್ನಿಸ್ತದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ರಾಷ್ಟ್ರೀಯ ಉದ್ಯಾನವನ ಇದೆ ಸ್ನೇಹಿತರೆ. ಅದು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಅಂತ ಕರೀತೀವಿ. ಹೌದು, ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ವಿಶೇಷ ಅಂದ್ರೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಘೋಷಣೆಯಾದ ವರ್ಷ 1987. 1987ರಲ್ಲಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಘೋಷಣೆಯಾಗಿದೆ. ಇದರ ಒಟ್ಟು ವಿಸ್ತೀರ್ಣ ಎಷ್ಟಿದೆ? ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ಒಟ್ಟು ವಿಸ್ತೀರ್ಣ ಎಕ್ಸಲೆಂಟ್ 650 ಚದರ ಕಿಲೋಮೀಟರ್ ವಿಸ್ತೀರ್ಣ ಇದೆ ನೋಡಿ. ಇಲ್ಲಿ ಕಂಡು ಬರುವಂತ ಪ್ರಾಣಿಗಳು ಯಾವುವು? ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಯಾವ ಪ್ರಾಣಿಗಳು ಕಂಡು ಬರ್ತವೆ? ಯಾರೋ ನಾಯಿ ಮರಿ ಅನ್ನೋ ನಿಮ್ಮ ಮಾಯಿ. ಗರಿಷ್ಠ ಪ್ರಮಾಣದಲ್ಲಿ ಕಾಡು ಹಂದಿಗಳು ಕಂಡು ಬರ್ತವೆ. ಕಾಡು ಹಂದಿಗಳು. ಕಾಡು ಹಂದಿಗಳದಾವೆ. ಹುಲಿಗಳು ಕಂಡು ಬರ್ತವೆ. ಆನೆಗಳು ಕಂಡು ಬರ್ತವೆ ಇಲ್ಲಿಯೂ ಕೂಡ. ಈ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದಲ್ಲಿ 1987ರಲ್ಲಿ ಘೋಷಣೆಯಾಗಿದ್ದು 650 ಚದರ ಕಿಲೋಮೀಟರ್ ವಿಸ್ತೀರ್ಣ ಇದೆ. ಚಿಕ್ಕಿಮಿ ಕುದುರೆಮುಖ ರಾಷ್ಟ್ರೀಯ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳದಾವೆ? 6, 5, 4, 3. ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳದಾವೆ? 6 ರಾಷ್ಟ್ರೀಯ ಉದ್ಯಾನವನಗಳು. 5, 4, 3. 88% ಕರೆಕ್ಟ್ ಆನ್ಸರ್ ಹಾಕಿದ್ದೀರಿ. PSI ಇದೇ ತರ ಕ್ವಶನ್ ಕೇಳಿದ್ದಾನೆ. 5 ರಾಷ್ಟ್ರೀಯ ಉದ್ಯಾನವನಗಳದಾವೆ. ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ರಾಷ್ಟ್ರೀಯ ಉದ್ಯಾನವನಗಳ ಸಂಖ್ಯೆ ಎಷ್ಟಂದ್ರೆ 5 ರಾಷ್ಟ್ರೀಯ ಉದ್ಯಾನವನಗಳು. 5 ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಒಂದು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂದ್ರೆ ಚಿಕ್ಕಮಗಳೂರಲ್ಲಿ ಕಂಡು ಬರ್ತದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಕಾಣುತ್ತೀವಿ. ಒಂದು ಕ್ವಶನ್ ಆಗಿದೆ ಒಂದ್ಸರಿ. ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಬ್ಲಾಕ್ ಶ್ಲಾಂತರಗಳು ಕಂಡು ಬರ್ತವೆ ಅಂತ ಕೇಳಿದ್ದಾನೆ.
ಹಂಸಿ ರಾಷ್ಟ್ರೀಯ ಉದ್ಯಾನವನ ನೋಡಿ, ಉತ್ತರ ಕನ್ನಡ ಜಿಲ್ಲೆಯ ಹಂಸಿ ಅಂದ್ರು ಒಂದೇ, ಅನಸಿ ಅಂದ್ರು ಒಂದೇ, ಅನ್ಸಿ ಅಂದ್ರು ಒಂದೇ. ಉತ್ತರ ಕನ್ನಡ ಜಿಲ್ಲೆಯ ಹಂಸಿ ರಾಷ್ಟ್ರೀಯ ಉದ್ಯಾನವನದಲ್ಲಿ ಈ ಒಂದು ಬ್ಲಾಕ್ ಫ್ಯಾಂಥರ್ಸ್ಗಳು, ಕರಿಚಿರತೆಗಳನ್ನು ಕರೀತಾರಲ್ಲ, ಆ ಕರಿಚಿರತೆಗಳು ಕಂಡು ಬರುವುದೆಲ್ಲಿಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಹಂಸಿ ರಾಷ್ಟ್ರೀಯ ಉದ್ಯಾನವನದಲ್ಲಿ. ಕುದುರೆಮುಖ ಅನ್ನೋದು ಇದು ಹುಲಿ ಸಂರಕ್ಷಣಾ ತಾಣ ಹೌದೋ ಅಲ್ಲೋ? ಸರಿ ತಪ್ಪು, ಸರಿ ತಪ್ಪು. ಕುದುರೆಮುಖ ಅನ್ನುವಂಥದ್ದು ಹೊಸ ಪ್ರಯೋಗ, ಬತ್ತಾಳಿಕೆ ಪ್ರಯೋಗ ಮಾಡಿದ್ರು ನೋಡಿ. ಅವು ಟ್ರೂ ಫಾಲ್ಸ್ ಗೊತ್ತಾಗಬೇಕಲ್ಲ ಅದು. ನೋಡಿ, ಹೊಸ ಬತ್ತಳಿಕೆ ಪ್ರಯೋಗ ಮಾಡಿದೆ ಅಲ್ಲ. ಸರಿಯಾದಂತ ಉತ್ತರ ತಪ್ಪು. ಇದು ಕ್ವಶನ್ ಕೇಳ್ಯಾನ. ಕುದುರೆಮುಖ ಅನ್ನುವುದು ರಾಷ್ಟ್ರೀಯ ಹುಲಿ ಸಂರಕ್ಷಣಾ ತಾಣ ಅಲ್ಲ. ಕರ್ನಾಟಕ ರಾಜ್ಯದಲ್ಲಿ ನೋಡಿ, ಬಂಡೀಪುರ, ಭದ್ರಾ, ನಾಗರಹೊಳೆ, ದಾಂಡೇಲಿ, PRT 5 ಸ್ಥಳಗಳಲ್ಲಿ ಅದಾವೆ. ಬಂಡೀಪುರ 1973, ಭದ್ರಾ 1998, ನಾಗರಹೊಳೆ 2000, ದಾಂಡೇಲಿ 2006, BRT 2011. BRT ಅಂದ್ರೆ ಏನು? ಬಿಳಿಗಿರಿ ರಂಗನ ಟೆಂಪಲ್ ಅಂತ ಕರೀತಾರೆ. ಬಂಡೀಪುರ, ಚಾಮರಾಜನಗರ, ಭದ್ರಾ, ಶಿವಮೊಗ್ಗ, ನಾಗರಹೊಳೆ, ಕೊಡಗು, ದಾಂಡೇಲಿ, ಉತ್ತರ ಕನ್ನಡ, BRT, ಚಾಮರಾಜನಗರ. ಇಡೀ ಭಾರತ ದೇಶದಲ್ಲಿ ಒಟ್ಟು 51 ಹುಲಿ ಸಂರಕ್ಷಣಾ ತಾಣಗಳಿವೆ. 1973ರಲ್ಲಿ ಹುಲಿ ಯೋಜನೆ ಜಾರಿಗೆ ಬಂತು. 2018ರ ಹುಲಿ ಗಣತಿಯ ಪ್ರಕಾರ 2967 ಹುಲಿಗಳಿವೆ. ಅತಿ ಹೆಚ್ಚು ಹುಲಿಗಳನ್ನು ಹೊಂದಿದ ರಾಜ್ಯ ಮಧ್ಯಪ್ರದೇಶ್, 2ನೇ ರಾಜ್ಯ ಕರ್ನಾಟಕ, 3ನೇ ರಾಜ್ಯ ಉತ್ತರಾಖಂಡ. ಮಧ್ಯಪ್ರದೇಶದಲ್ಲಿ 526 ಹುಲಿಗಳು, ಕರ್ನಾಟಕ ರಾಜ್ಯದಲ್ಲಿ 524 ಹುಲಿಗಳು, ಉತ್ತರಾಖಂಡದಲ್ಲಿ 442 ಹುಲಿಗಳನ್ನು ಕಾಣುತ್ತವೆ. 1973ರಲ್ಲಿ ಹುಲಿ ಯೋಜನೆ ಜಾರಿಗೆ ಬಂತು. 2018ರ ಗಣತಿಯ ಪ್ರಕಾರ 2967 ಹುಲಿಗಳು. ದೇಶದಲ್ಲಿ 51 ಹುಲಿಗಳದಾವೆ. ದೇಶದ ಮೊದಲ ಹುಲಿ ಸಂರಕ್ಷಣಾ ತಾಣ ಅಂದ್ರೆ ಉತ್ತರಾಖಂಡದ ಜಿಮ್ ಕಾರ್ಬೆಟ್. ಇವೆಲ್ಲ ಕೇಳ್ತಾನೆ ಕ್ವಶನ್, ಸುಂಬರ್ಕೋಬೇಕು. ಜಿಮ್ ಕಾರ್ಬೆಟ್ ಇದು ದೇಶದ ಮೊದಲ ಹುಲಿ ಸಂರಕ್ಷಣಾ ತಾಣ. ಯಾವುದು ಹುಲಿ ದಿನ? ಯಾವುದು ಹುಲಿಯ ದಿನ? ಯಾವುದು? ಜುಲೈ 29ನೇ ತಾರೀಕು ನೋಡಿ. ಪ್ರತಿ ವರ್ಷ ಜುಲೈ 29ನೇ ತಾರೀಕನ್ನ ಹುಲಿ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಹುಲಿ ದಿನ ಆರಂಭಗೊಂಡಿದ್ದ ಯಾವ ವರ್ಷ? 2010ರಿಂದ ಆರಂಭ ನೋಡಿ. 2010. ಅಪ್ಪ ಹೇಳು, ಕರ್ನಾಟಕ ರಾಜ್ಯದ ಯಾವ ಸಂರಕ್ಷಣಾ ತಾಣದಲ್ಲಿ ಅತಿ ಹೆಚ್ಚು ಹುಲಿಗಳ ಬಪ್ಪರೆ ಗಣಮಗನೆ? ಬೆಂಕಿ ಕ್ವಶನ್, ಸುಮ್ ಇರಂಗಿರ್ಲಿ ಅಂತ ಹೋಗದ ನಾವು. ಸರಿಯಾದಂತ ಉತ್ತರ ಬಂಡೀಪುರ ನೋಡಿ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವಂತ ಜಿಲ್ಲೆ ಅಂತಂದ್ರೆ ಚಾಮರಾಜನಗರ ಅಥವಾ ಬಂಡೀಪುರ. ಬಂಡೀಪುರದಲ್ಲಿ ಗರಿಷ್ಠವಾಗಿರುವಂತ ಹುಲಿಗಳನ್ನ ಕಾಣುತ್ತೆ ನೋಡಿ. ಜುಲೈ 29ನ್ನ ಅಂತಾರಾಷ್ಟ್ರೀಯ ಹುಲಿ ದಿನವನ್ನಾಗಿ ಆಚರಣೆ ಮಾಡಕ್ ಪ್ರಾರಂಭ ಮಾಡಿದ್ದೆ ಯಾವಾಗಂದ್ರೆ 2010ರಿಂದ. ಹುಲಿ ಸಂರಕ್ಷಣಾ ಹುಲಿ ವರ್ಷ ಯಾವಾಗಂದ್ರೆ 1973. ಕ್ವಶನ್ ಆಗಿದೆ ನೋಡಿ. ಮೊನ್ನೆ ಆನೆ ಯೋಜನೆ ಕೇಳಿದ್ದ. 1992ರಲ್ಲಿ
ಎಲಿಫೆಂಟ್ FD ಎಕ್ಸಾಮ್ ಕೇಳಿದ್ದೆ ನೋಡಿ, ನೆನಪಿದೆಯಾ? 28/2/2021 ಮಾರ್ನಿಂಗ್ 10:30 ಸ್ಟಾರ್ಟ್ ಆಗೈತೆ ಎಕ್ಸಾಮ್, 12 ಗಂಟೆವರೆಗೆ. FD 28/2/2021 ಹುಲಿ ಆನೆ ಗಣತಿ ಪ್ರಾರಂಭ ಆಗಿದ್ದು 1992ರಲ್ಲಿ. ಈಗ ಚಿಕ್ಕಮಗಳೂರು ಜಿಲ್ಲೆಯ ಇನ್ನೊಂದು ವೈಶಿಷ್ಟ್ಯ ಏನು ಅಂತ ಕ್ವಶನ್ ಕೇಳಿದ್ದಾನೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕರ್ನಾಟಕದ ಮೊದಲ ಕಬ್ಬಿಣದ ಅದಿರು ಯಾವುದು? ಕುದುರೆಮುಖ, ಕೆಮ್ಮನಗುಂಡಿ, ಕಲಹತ್ತಗಿರಿ, ಬಾಬಾ ಬುಡನಗಿರಿ. ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಕಬ್ಬಿಣದ ಅದಿರು 46% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾದಂತ ಉತ್ತರ 1923ರಲ್ಲಿ ನೋಡಿ. ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಕಬ್ಬಿಣದ ನಿಕ್ಷೇಪ ಯಾವಂದ್ರೆ ಚಿಕ್ಕಮಗಳೂರು ಜಿಲ್ಲೆಯ ಕೆಮ್ಮನಗುಂಡಿ. ರೈಟ್ ಆನ್ಸರ್, ಚಿಕ್ಕಮಗಳೂರು ಜಿಲ್ಲೆಯ ಕೆಮ್ಮನಗುಂಡಿ. ಇದೇ ತರ ಪ್ರಶ್ನೆ ಕೇಳಿದ್ದಾನೆ. ಕಬ್ಬಿಣದ ನಿಕ್ಷೇಪ ಯಾವುದು ಅಂದ್ರೆ ಅದು ಚಿಕ್ಕಮಗಳೂರು ಜಿಲ್ಲೆಯ ಕೆಮ್ಮನಗುಂಡಿ. ರೈಟ್ ಆನ್ಸರ್ ನೋಡಿ, 1923. ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ಕಬ್ಬಿಣದ ಅದಿರು ಹೊಂದಿರುವಂತ ಬೆಲ್ಟ್ ಇದು. ಬಾಬಾ ಬುಡನಗಿರಿ, ಕಲತ್ತಗಿರಿ, ಕುದುರೆಮುಖ, ಕೆಮ್ಮನಗುಂಡಿ ಹೈಯೆಸ್ಟ್ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಕಬ್ಬಿಣದ ಅದಿರು ಹೊಂದಿರತಕ್ಕಂತ ಒಂದು ಬೆಲ್ಟ್ ಇದು, ಒಂದು ಶ್ರೇಣಿ ಅಂತ ಕರಿತೀವಿ. ಹೈಯೆಸ್ಟ್ ಕಬ್ಬಿಣದ ಅದಿರು ಇಲ್ಲಿ